ಮೇಡಮ್, ಸುಖದ ಸುಪ್ಪತ್ತಿಗೆ ಮೇಲಿದ್ದು ನಿಮ್ಗೆ ಎಂತ ಸ್ಥಿತಿ ಬಂದ್ಬಿಡ್ತು ನೋಡಿ. ಕುಚೇಲಿನ್ಗಿಂತ ಯಕ್ವ, ಭಿಕ್ಷುಕನ್ಗಿಂತ ತಕ್ವ. ನಾವೆಲ್ಲೋ ದೇವದ್ ಕೊಂಪೆಲಿದ್ದಂಗೆ ಕಾಣ್ತಾ ಇದ್ದೀವಲ್ಲ ಮೇಡಮ್. ಸುಮ್ನೆ ವೀರನ್ ಮನೆಗೆ ಓಡ ಬಿಡೋಣವಾ? ನೋಡು, ಯಾರ್ ನೀನು? ಯಾರಣ್ಣ ನೀನು? ಭಸ್ಮಾಸುರನ್ ತರ ನಗ್ತಾ ತೊಂದ್ರೆ ಕೊಡ್ತಾ ಇದೀಯಾ? ನಾನ್ ತೊಂದ್ರೆ ಕೊಡ್ತಾ ಇದ್ದೀನ? ಹರಿಶ್ಚಂದ್ರ ಘಾಟ್ ಹೋಗಿ ನಮ್ಮ ಸ್ನೇಹಿತರನ್ನ ನೋಡ್ಕೊಂಡ್ಬಂದ್ರೆ ನಮ್ಮ ಮನೆ ಸೇರ್ಕೊಂಡ್ಬಿಟ್ಟು ನನಗೆ ತೊಂದ್ರೆ ಕೊಡ್ತೀನಿ ಅಂತ ಇದ್ದೀರಾ? ನಮ್ಮ ಅಣ್ಣನು ಅಕ್ಕನು ನೋಡಿದ್ರೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ನಿನ್ಗೆ ಅಣ್ಣ ಅಕ್ಕ ಬೇರೆ ಅವ್ರ? ಎಲ್ಲವ್ರೆ? ಎಲ್ಲವ್ರ? ಅಲ್ಲಡ ಇಲ್ಲಡ ನನ್ಗೂ ಫ್ರೆಂಡ್ಸ್ ಇದೆ. ಅವಾಗ ಅವಾಗ ಹರಿಶ್ಚಂದ್ರ ಘಾಟ್ ಹೋಗ್ತಾ ಇರ್ತೀನಿ. ಅದನ್ನ ತಪ್ಸಕ್ಕೆ ನೀವಿಬ್ರು ನನ್ನ ಫ್ರೆಂಡ್ಸ್ ಆಗ್ಬಿಡ್ತೀರಾ? ಅಯ್ಯೋ, ಈ ಅಮ್ಮನ್ ಬೇಕಾದ್ರೆ ಫ್ರೆಂಡ್ ಮಾಡ್ಕೊ, ನಾನಾಗಲ್ಲ. ಮೇಡಮ್, ಇದು ನಿಜವಾಗ್ಲೂ ದೆವ್ವನೇ. ಅಡ್ಡಿಲ್ಲ ಕಮ್ಮ, ಪಿಳೆ ಕಮ್ಮ. ದೆವ್ವನೂ ಇಲ್ಲ ಗಿವ್ವನೂ ಇಲ್ಲ, ನಾನು ನೀರನ್ ತಾತ. ಇಲ್ಲ ಮೇಡಮ್, ವೇಷ ಬದಲಾಯಿಸ್ಕೊಂಡ್ ಬಂದ್ಬಿಟ್ಟೈತೆ. ಲೇ, ಯಾಕೆ ಹಿಂಗ ಅರ್ಸ್ಕೋತೀಯ? ಇಲ್ಲಿ ದೆವ್ವ ಇರೋದೇನೋ ದಿಟ್ಟ. ಇಲ್ಲೇ ಇದ್ ಯಾಕೆ ಸಾಯ್ತೀರಾ? ಹಾ, ಬನ್ನಿ ನಮ್ಮನೆಗೆ ಹೋಗುವ. ತಾತನೇ ಮೇಡಮ್, ಇಲ್ಲಿ ಎದ್ರಿ ಸಾಯೋ ಬದ್ಲು ಮನೆಗೆ ಹೋಗ್ಬಿಟ್ಟು ಸೇಫ್ಟಿಯಾಗಿ ಸೆಟ್ಲ್ ಆಗ್ಬಿಡ. ಬನ್ನಿ ಬನ್ನಿ. ಬಾವಾ ಬಾವಾ, ಒಳ್ಳೆ ಗಂಡ್ಸು ಕಣಯ್ಯ. ಯಜಮಾನ್ರೆ, ನಿಮ್ ಮನೆ ಪಾವನ ಆಗೋಯ್ತು. ಅಯ್ಯೋ ಸುಮ್ಮನೆ ಯವ್ವ, ಕೈ ಕಾಲು ತೊಳ್ಕೊ, ಊಟ ಮಾಡಿವಂತೆ. ಮೇಡಮ್, ಸರಿ ಕಣಮ್ಮ, ಹಂಗಾದ್ರೆ ನೀನು ಆ ಕೋಣೆಗೆ ಹೋಗಿ ಮನೆಗೆ. ತಾತಯ್ಯ, ಊಟ ಮಾಡಲ್ಲಂತ? ನೀನೇನು ಯೋಚನೆ ಮಾಡ್ಬೇಡ, ಸದ್ಯ ಮನೆಗೆ ಬಂದ್ಲಲ್ಲ, ಎಲ್ಲ ಸರಿ ಹೋಯ್ತದೆ. ನಿನ್ ಪಾಡಿಗೆ ನೀನು ಹೋಗು.